ಎದ್ದೇಳು ಬಾ ಕನ್ನಡಿಗ KS ಪಕ್ಷಕ್ಕೆ ಸೇರುವ ಈ ಒಂದು ಕಾರ್ಯಕ್ರಮದ ಉಡುಪಿ ಜಿಲ್ಲಾ ಭಾಗದಲ್ಲಿ ನಾವು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸೊ ಇವತ್ತು ಒಂದು ವಿಶೇಷವಾಗಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹೇಗೆ ಕೇಳಿದ್ರೆ ಇವತ್ತೊಂದು ಪದಗ್ರಹಣ ಕಾರ್ಯಕ್ರಮ ಇದೆ. ಯಾಕಂದ್ರೆ ನಾವು ಜಿಲ್ಲಾ ಆಡಳಿತ ಕಮಿಟಿ ನಮ್ಮ ಜಿಲ್ಲಾ ಉಸ್ತುವಾರಿಯ ಒಂದು ಸಹಭಾಗಿತ್ವದಲ್ಲಿ ಆಗಿತ್ತು. ಅದು ಇವತ್ತು ಅಧಿಕೃತವಾಗಿ ನಾವು ಮಾಡಬೇಕನ್ನುವಂಥ ಒಂದು ಪ್ಲಾನ್ ಇತ್ತು. ಸೊ ನಮ್ಮ ಒಂದು ಥಿಯರಿಯಲ್ಲಿ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಸೊ ಹಾಗಾಗಿ ಇವತ್ತು ಮೊದಲು ಆ ಪದಗ್ರಹಣ ಕಾರ್ಯಕ್ರಮ ನಮ್ಮ ಆಫೀಸ್ನಲ್ಲಿ ನೆರವೇರುತ್ತೆ. ಅದರ ನಂತರ ನಾವು ಈ ಒಂದು ಅಭಿಯಾನ ಕಾರ್ಯಕ್ರಮ ಏನಿದೆ ಅದು ಚಾಲನೆಗೊಳ್ಳುತ್ತೆ. ಸೊ ಮೊದಲಾಗಿ ಇವಾಗ ನಾನು ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ ಆರತಿ ಮೇಡಮ್, ಜಿಲ್ಲಾ ಕಾರ್ಯದರ್ಶಿ. ಪ್ಲೀಸ್ ವೆಲ್ಕಮ್ ಮೇಡಮ್. ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾದಂತಹ ರವಿಕುಮಾರ್ ಶೆಟ್ಟಿ ಅವರು, ಇವರು ಸಹ ವೇದಿಕೆ ಬರಬೇಕಂತ ಕೇಳ್ತಾ ಇದ್ದೇನೆ. ಅದೇ ರೀತಿ ಸಂತೋಷ್ ಸರ್ ಅವರು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಿಂದ ಬಂದಿರುವಂತಹ ರಘು ಜಾಣಗರೆ, ರಾಜ್ಯ ಪ್ರಧಾನ ಸೊ ಹಬೀಬ್ ನಾಥ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಅವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಉಡುಪಿ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀಯುತ ರಾಜೇಶ್ ಕೆವಿ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಈ ಒಂದು ಸಂಘಟನೆ ಇಲ್ಲಿ ಮೊದಲೇ ಹುಟ್ಟಿತ್ತು. ತದನಂತರ ನಾವು ಅದನ್ನು ಹೊಸದಾಗಿ ಅಂದ್ರೆ ಒಂದು ಪುನರಾವರ್ತನೆ ಅಂತಲೂ ಹೇಳ್ಬೋದು. ಯಾಕಂದ್ರೆ ನಮಗೆ ಕರೆಕ್ಟ್ ಆದ ಒಂದು ಯಾವುದೇ ರೀತಿ ಮಾರ್ಗದರ್ಶನ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಒಂದು ಜಿಲ್ಲಾ ಉಸ್ತುವಾರಿಯಾಗಿ ನಮಗೆ ಸಿಕ್ಕಂತ ರಘುಪತಿ ಭಟ್ ಸರ್, ಅಂದ್ರೆ ಸಂಪೂರ್ಣವಾಗಿ ಒಂದು ಚಿಕ್ಕ ಮಗುವನ್ನು ನಾವು ಯಾವ ರೀತಿ ಬೆಳೆಸಬೇಕು ಅನ್ನುವಂತ ಒಂದು ವಿಚಾರವಾಗಿ ನಮ್ಮನ್ನು ಕೈ ಹಿಡಿದು ನಮ್ಮನ್ನು ಇಲ್ಲಿ ತನಕ ಕರೆದುಕೊಂಡು ಬಂದಂತಹ ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತಹ ರಘುಪತಿ ಭಟ್ ಸರ್, ಇವರನ್ನು ನಿಮ್ಮೆಲ್ಲರ ಪರವಾಗಿ ಅದೇ ರೀತಿ ಇವತ್ತು ವೇದಿಕೆಯಲ್ಲಿ ಆಸೀನರಾದಂತಹ ನಮ್ಮ ಎಲ್ಲ ಗಣ್ಯಾತಿಥರನ್ನು ಒಂದು ಸ್ವಾಗತ ಮಾಡುವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಒಂದು ಪಾರಂಪರಿಕವಾದಂತಹ ಒಂದು ವ್ಯವಸ್ಥೆಗಳು. ಸೊ ಹಾಗೆ ಇವತ್ತಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತಹ ರಘುಪತಿ ಭಟ್ ಇವರಿಗೆ ನಮ್ಮ ಉಡುಪಿಯಿಂದ ನಮ್ಮ ಕಾರ್ಯದರ್ಶಿ ಆದಂತಹ ಮಾರ್ಕ್ ವಿಜಯ್ ಸರ್, ಇವರು ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ತಾ ಇದ್ದಾರೆ. ಅದೇ ರೀತಿ ರಘು ಜಾಣಗರೆ ಸರ್, ಇವರನ್ನು ಕೂಡ ನಮ್ಮ ತಾಲೂಕು ಕಮಿಟಿಯ ಉಪಾಧ್ಯಕ್ಷರಾದಂತಹ ರಾಜೇಶ್ ನಾಯ್ಕ್, ಇವರು ಕೂಡ ಸ್ವಾಗತಿಸಬೇಕಾಗಿದೆ. ಹಾಗೆ ಉಡುಪಿ ಜಿಲ್ಲಾಧ್ಯಕ್ಷರಾದಂತಹ ರಾಜೇಶ್ ಕೆವಿ, ಇವರನ್ನು ಕೂಡ ನಮ್ಮ ಉಡುಪಿ ಜಿಲ್ಲೆಯ ನಾಗೇಶ್ ದೇವಾಡಿಗ, ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಾರೆ. ಹಾಗೆ ಉಪಾಧ್ಯಕ್ಷರಾದಂತಹ ರವಿಕುಮಾರ್ ಶೆಟ್ಟಿ, ಇವರನ್ನು ನಮ್ಮ ಉಡುಪಿಯ ಎಡ್ವಿಡ್ ಸರ್, ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಲೆ ಹಾಗೆ ಉಪಾಧ್ಯಕ್ಷರಾದಂತಹ ಸಂತೋಷ್ ಸರ್, ಇವರನ್ನು ಕೂಡ ಉಮೇಶ್ ಕಲ್ಲೋಟೆ ಅವರನ್ನು ಸ್ವಾಗತಿಸಬೇಕಾಗಿದೆ.
ಅದೇ ರೀತಿ ನಮ್ಮ ಉಡುಪಿ ಜಿಲ್ಲಾ ಕಾರ್ಯದರ್ಶಿ ಆದಂತಹ ಆರತಿ ಮೇಡಮ್, ಇವರಿಗೆ ಶೋಭಾ ಮೇಡಮ್ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಸೊ ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರಾದಂಥ ರಹೀಂ ಸರ್ ಪ್ರೀತಿಪೂರ್ವಕವಾದ ಸ್ವಾಗತ. ಇವರಿಗೆ ಹೂಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಪ್ರಸಾದ್ ಸರ್ ಪ್ಲೀಸ್. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಡೋಣ ಅಂತ ಹೇಳ್ತಾ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಹಿರಿಯರಲ್ಲಿ ಕೇಳಿಕೊಳ್ತಿದ್ದೇನೆ. ಒಟ್ಟಿಗೆ ಕೈ ಜೋಡಿಸಿ. ಹಾಗೆ ಇವತ್ತಿನ ಪದಗ್ರಹಣ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವು ಮಾಡಬೇಕು ಅನ್ನುವಂಥ ಕೆಲವೊಂದು ನಿಯಮಾವಳಿಗಳಿವೆ. ಆದರೂ ಸಹ ಇವತ್ತು ಆಗ್ತಾ ಇಲ್ಲ. ಹಾಗಾಗಿ ನಾವು ಇಲ್ಲಿನ ನಮ್ಮ ಜಿಲ್ಲೆಯ ಕಮಿಟಿಯ ಸದಸ್ಯರಿಗೆ ಹೂಗುಚ್ಛ ಕೊಡೋದ್ರ ಮೂಲಕ ಅವರಿಗೆ ಒಂದು ಅಧಿಕಾರ ಹಸ್ತಾಂತರಿಸಬೇಕಾಗಿ ರಘುಪತಿ ಭಟ್ ಸರ್ ಹಾಗೂ ರಘು ಜಾಣಗೆರೆ ಸರ್ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮೊದಲಾಗಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂತಹ ಆರತಿ ಮೇಡಮ್. ಇಲ್ಲಿ ಉಂಟು ಸರ್. ಅಲ್ಲ ನೀವು ಇದು ಮಾಡಿ ಅವ್ರಿಗೆ ಹೇಳ್ಬಿಡಿ, ಅವ್ರು ಅಟ್ಲೀಸ್ಟ್ ನಿಂತ್ಕೊಂಡು ಅದು ಗೊತ್ತಾಗಲಿ ಅಷ್ಟೇ. ಆಮೇಲೆ ಅದು ಫಸ್ಟ್ಗೆ ಅಧ್ಯಕ್ಷರು ಮಾಡಬೇಕು, ಆಮೇಲೆ ಉಪಾಧ್ಯಕ್ಷರು, ಆಮೇಲೆ ಪ್ರಧಾನ ಕಾರ್ಯದರ್ಶಿ, ಆಮೇಲೆ ಕಾರ್ಯದರ್ಶಿ. ಸೊ ಹಾಗೆ ಇವತ್ತಿನ ಜಿಲ್ಲಾ ಕಮಿಟಿಯ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದಂಥ ರಾಜೇಶ್ ಕೆವಿ ಇವರು ನಮ್ಮ ಉಡುಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾದಂಥ ರವಿಕುಮಾರ್ ಶೆಟ್ಟಿ ಇವರು ಕೂಡ ಇವತ್ತಿನ ಒಂದು ಜಿಲ್ಲಾ ಕಮಿಟಿಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರ್ತಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಸ್ವಾಗತ ನಿಮಗೆ. ಒಳ್ಳೆಯದಾಗಲಿ. ನಿಮ್ಮ ಜ್ಞಾನ ಉಡುಪಿ ಜಿಲ್ಲಾ ತಂಡಕ್ಕೆ ನಿರಂತರವಾಗಿ ಸಿಗಲಿ. ಅದೇ ರೀತಿ ಉಪಾಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಅವರು ಸಾಕಷ್ಟು ಅನುಭವ ಇದೆ. ಅವರು ಕೂಡ ಇವತ್ತು ಜಿಲ್ಲೆಯ ಉಪಾಧ್ಯಕ್ಷರ ಸ್ಥಾನದಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹಾಗೆ ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನೇ ಆಯ್ಕೆ ಮಾಡಿರುತ್ತಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಕೂಡ ಒಂದು ಹೂಗುಚ್ಛ ಕೊಟ್ಟು ಮಾಡ್ತಾ ಇದ್ದೀರಾ. ಹಾಗೆ ಜಿಲ್ಲಾ ಕಾರ್ಯದರ್ಶಿಯಾಗಿ ಉಡುಪಿ ಜಿಲ್ಲೆಗೆ ಆರತಿ ಮೇಡಮ್ ಅನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೂ ಕೂಡ ಇವತ್ತಿನ ಒಂದು ನಿಮಗೆ ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ.
ಇನ್ನು ಮಹಿಳೆಯರು ಹೆಚ್ಚು ಹೆಚ್ಚು ಬರೋ ಥರ ನೀವು ಪ್ರೈವೇಟ್ಸಿ ಕರ್ಕೊಂಡ್ಬರ್ಬೇಕು. ಅದೇ ರೀತಿ ಪ್ರಸಾದ್ ಅವರು ಕೂಡ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಾರೆ. ಪ್ಲೀಸ್ ಸರ್. ಒಳ್ಳೆ ಟೀಮ್, ಹೊಸ ಟೀಮ್ ಸಿಕ್ಕಿದೆ, ಜಾಸ್ತಿ ಮಾಡಬೇಕು ಕೆಲಸ. ಹಾಗೆ ನಾಗೇಶ್ ದೇವಡಿಗ ಇವರು ಕೂಡ ಜಿಲ್ಲೆಯಲ್ಲಿ ಕಾರ್ಯದರ್ಶಿ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ. ಪ್ಲೀಸ್ ಸರ್. ಫೋಟೋ ತೆಗಿತಾ ಇದ್ದಾರೆ, ಒಳ್ಳೇದಾಗಿ. ನಾನು ಮೊನ್ನೆ ಅಷ್ಟೇ ಅಮಿತ್ಗೆ ಹೇಳ್ತಾ ಇದ್ದೆ, ಎಷ್ಟು ಉದ್ದ ಇದ್ರು ಅಷ್ಟೇ ಟಾಲ್ ಲೀಡರ್ ಆಗಬೇಕು ಅಂತ. ನೀವು ಉದ್ದ ಇದ್ದೀರಾ, ಟಾಲ್ ಲೀಡರ್ ಆಗಬೇಕು. ಹಾಗೆ ಇನ್ನೂ ಇಬ್ಬರು ಸದಸ್ಯರು ಬಂದಿರ್ಲಿಕ್ಕಿಲ್ಲ, ಹಾಗಾಗಿ ಅವರನ್ನು ಸಹ ನೆನಪಿಸಿಕೊಳ್ತೇನೆ. ಒಂದು ಮಂಜುನಾಥ್ ಅವರು, ಮಂಜುನಾಥ್ BS ಅವರು ಕೂಡ SB ಅವರು ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಅದೇ ರೀತಿ ಒಬ್ಬರು ಮಂಜುನಾಥ್, ಆಮೇಲೆ ಹಾಗೆ SB ಅವರ ಅಧ್ಯಕ್ಷ ಕಾರ್ಯದರ್ಶಿ ಆಗಿ ಆಯ್ಕೆಯಾದಂತಹ ಮಾರ್ಕ್ ವಿಜಯ್ ಸರ್, ಪ್ಲೀಸ್ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ಒಳ್ಳೆದಾಗಿ ಸರ್. ಒಂದು ಸಮಯ ಕೊಡ್ತಾ ಇದ್ದೀರಾ. ಅವತ್ತು ನಿಮಗೆ ಸ್ವಲ್ಪ ಡೌಟ್ ಇತ್ತು, ಸಮಯ ಕಮ್ಮಿ ಕೊಡೋಕ್ಕಾಗಲ್ಲ ಅಂತ ಕೊಡ್ತಾ ಇದ್ದೀರಾ. ಇದನ್ನು ಮುಂದುವರಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಇವಾಗ ಎಲ್ಲ ಪದಾಧಿಕಾರಿಗಳ ಎಲ್ಲ ಬನ್ನಿ, ಈಗ ಯಾರೆಲ್ಲ ಬನ್ನಿ ಬನ್ನಿ. ಅದು ಯಾರು ನಾಗೇಶ್ ಸರ್ ಒಂಚೂರು ಲೈವ್ ಲೋಕೇಶ್ ತಗೊಳ್ಳೋದು ವಿಡಿಯೋನಾ ಲೈವ್ ಹೌದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ARS ಪಕ್ಷಕ್ಕೆ, ಲಂಚಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ARS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ, ಅವರಿಗೆ ಅಧ್ಯಕ್ಷರಿಗೆ ಉಡುಪಿಯ ವೀರ ಸೈನಿಕರಿಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಎಲ್ಲರನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ರಾಜೇಶ್ KV ಅವರು ಎರಡು ಮಾತನಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಕೊನೆಗೊಳಿಸಬೇಕಂತ ಕೇಳ್ಕೊಳ್ತೇನೆ. ಪ್ಲೀಸ್ ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ರಾಜ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ನಮ್ಮ ರಘುಭಟ್ ಸರ್ ಅವರು ಜಿಲ್ಲಾ ಉಸ್ತುವಾರಿ ಕೂಡ ಹೌದು. ಅವರು ನಮ್ಮ ಈ ಒಂದು ಏಳಿಗೆಗೆ ತುಂಬಾ ಹೋರಾಟ ಕೊಟ್ಟವರು. ಅವರಿಗೂ ಸ್ವಾಗತ ಸರ್. ಹಾಗೆ ನಮ್ಮ ರವಿ ಜಾನಗಿರಿ ಅವರು ಕೂಡ ಇವತ್ತು ಈ ಒಂದು ಸಭೆಗೆ ಬಂದಕ್ಕೆ ನಮಗೆಲ್ಲರಿಗೂ ತುಂಬಾ ಒಂದು ಧೈರ್ಯ ಮತ್ತು ಹೋರಾಟ ಬಂದು ಹುಮ್ಮಸ್ಸು ಬಂದಿದೆ. ಅವರಿಗೂ ಹಾಗೂ ನನ್ನ ಜೊತೆಗಾರರು ಉಡುಪಿ ಜಿಲ್ಲೆಯ ಎಲ್ಲ ಸಹಪಾಠಿಗಳಿಗೂ ಹಾಗೂ ತಾಲೂಕಿನ ಎಲ್ಲ ಸಮಿತಿಯವರಿಗೂ ಹಾಗೂ ನನ್ನ ಎಲ್ಲ ARS ಪಕ್ಷದ ಸೈನಿಕರಿಗೂ ನಾವು ಕಡೆ ಏನನ್ನು ಮಾಡಲಿಕ್ಕಾಗಲ್ಲ. ಎಲ್ಲರೂ ಒಟ್ಟುಗೂಡಿ ಒಂದು ಉಡುಪಿ ಜಿಲ್ಲೆಯನ್ನು ಲಂಚಮುಕ್ತ ಅಭಿಯಾನವಾಗಿ ಲಂಚಮುಕ್ತಗೊಳಿಸುವಂತಹ ಒಂದು ಪ್ರಯತ್ನದಲ್ಲಿ ನಿಮ್ಮೆಲ್ಲ ಸಹಕಾರ ಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಿದ್ದೇನೆ. ಓಕೆ, ಎಲ್ಲರಿಗೂ ಈ ನಮ್ಮ ಹೋರಾಟಕ್ಕೆ ಎಲ್ಲರೂ ಭಾಗಿಯಾಗಿ ಥ್ಯಾಂಕ್ ಯು ಸರ್. ಇವರು ರಘು ಜಾನಗಿರಿ ಅವರು ಒಂದೆರಡು ಮಾತು ಖಂಡಿತವಾಗಿ. ಸೊ ಇವತ್ತಿನ ಒಂದು ನಮ್ಮ ಈ ಒಂದು ಅಭಿಯಾನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದಂತ ರವಿ ಜಾನಗಿರಿ ಸರ್, ನಿಮ್ಮ ರಘು ಜಾನಗಿರಿ ಸರ್, ನಿಮ್ಮ ಎರಡು ಪ್ರೀತಿಯ ಮಾತುಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಇನ್ನು ರಾಜ್ಯಾದ್ಯಂತ ಆ ಒಂದು ಅಭಿಯಾನವನ್ನು
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಎಲ್ಲ ರಾಜ್ಯಾದ್ಯಂತ ಜನರಿಗೆ ತಲುಪಿರುವಂಥ ಸಂದರ್ಭದಲ್ಲಿ ಜನರನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು. ಜನ ಇವತ್ತು ಪಕ್ಷಕ್ಕೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ. ಇವತ್ತಿರುವಂಥ JCB ಪಕ್ಷಗಳ ಏನು ದುರಾಡಳಿತ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ವಂಶ ಪಾರಂಪರ್ಯ ರಾಜಕಾರಣ ಇವೆಲ್ಲರಿಂದ ಜನ ಇವತ್ತು ಬೇಸತ್ತಿ ಒಂದು ಒಳ್ಳೆಯ ಪರ್ಯಾಯ ರಾಜಕಾರಣವನ್ನು ಗಮನಿಸ್ತಾ ಇರೋ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇರುವಂತಹ ಕೆಲಸಗಳ ಬಗ್ಗೆ ಜನರಿಗೆ ಇವತ್ತು ವಿಶ್ವಾಸ ಬಂದಿರುವಂಥ ಸಂದರ್ಭದಲ್ಲಿ ನಾವು ಜನರನ್ನ ಹೋಗಿ ಮುಟ್ಕೋಬೇಕು, ಜನರನ್ನ ತಲುಪಬೇಕು, ಜನರ ಬಳಿಗೆ ನಾವು ಹೋಗ್ಬೇಕು. ಆ ಮುಖಾಂತರ ಜನರನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು. ನಾವೆಲ್ಲ ಯಾವ ಒಂದು ಸದುದ್ದೇಶ, ಘನ ಉದ್ದೇಶವನ್ನ ಇಟ್ಕೊಂಡು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ನಮ್ಮ ಪ್ರಯತ್ನಕ್ಕೆ ಹೆಚ್ಚು ಬಲ ಬರ್ಬೇಕಂತಂದ್ರೆ ಜನರನ್ನ ಒಳಗೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ನಾವು ರಾಜ್ಯವ್ಯಾಪಿ ಈ ಒಂದು ಅಭಿಯಾನವನ್ನ ಶುರು ಮಾಡಿದ್ವಿ. ಹೆಜ್ಜೇಳು ಕನ್ನಡಿಗ, KRS ಪಕ್ಷ, ಸೇರುಬಾ ಶಕ್ತಿ ಚೈತನ್ಯವನ್ನ ಪಡೆದುಕೋ ಅಂತ. ಅಂದ್ರೆ ನಾವು ಜನರಿಗೆ ಯಾರಿಗೋ ನೀವು ಬನ್ನಿ, ನಿಮ್ಗೇನೋ ಸಹಾಯ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ, ನಿಮಗೆ ಲಂಚ ಕೆಲಸ ಮಾಡಿಸ್ತೀವಿ ಇಷ್ಟನ್ನಲ್ಲ. ಜನರು ಇವತ್ತು ನಮ್ಮ ಪಕ್ಷದಲ್ಲಿ ಇರುವಂತವ್ರಿಗೆ ನಮ್ಮೆಲ್ರಿಗೂ ಅರ್ಥ ಆಗಿದೆ. ನಾವು ಸಂವಿಧಾನಬದ್ಧವಾದಂತಹ ನಮ್ಮ ಹಕ್ಕುಗಳನ್ನ ಕೇಳೋದ್ರ ಮುಖಾಂತರ ಪಡ್ಕೊಳ್ಳೋದ್ರಿಂದ ನಮ್ಗೇನೆಲ್ಲ ಅನುಕೂಲಗಳಾಗಿದ್ದಾವೆ ಇವತ್ತು ಅನ್ನೋದು ನಮ್ಮೆಲ್ರಿಗೂ ಅರ್ಥ ಆಗಿದೆ. ಮತ್ತೆ ನಮ್ಗೆಲ್ಲ ಎಷ್ಟು ಶಕ್ತಿ ಮತ್ತೆ ಬಲ ಇವತ್ತು ಈ ಸಂಘಟನೆ ಮತ್ತೆ ಪಕ್ಷದಿಂದ ಬಂದಿದೆ ಅನ್ನೋದು ನಮ್ಗೆ ಅರ್ಥ ಆಗಿದೆ. ಸೊ ನಾವು ನಾಡಿನಲ್ಲಿ ಇರ್ತಕ್ಕಂಥ, ಧ್ವನಿಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರನ್ನು ಕೂಡ ನಮ್ಮ ರೀತಿಯಲ್ಲಿ ಅವ್ರನ್ನ ಎಂಪವರ್ ಮಾಡಬೇಕು. ಅವ್ರಿಗೂ ಆ ಶಕ್ತಿ, ಆ ಚೈತನ್ಯವನ್ನ ತುಂಬಬೇಕು. ಮತ್ತೇನು ಇವತ್ತಿನ ಭ್ರಷ್ಟಾಚಾರದಲ್ಲಿ ಇವತ್ತು ರಾಜಕಾರಣ ಅಂತ ಅಂದ್ರೆ ನಾವೆಲ್ಲರೂ ನೋಡ್ತಾ ಇದ್ದೀವಿ. ರಾಜಕಾರಣ ಅಂತ ಅಂದ್ರೆ ಇವತ್ತೊಂದು ಬಿಸ್ನೆಸ್ ವ್ಯವಹಾರ. ಅವ್ರು ಬರ್ತಾರೆ, ಅವ್ರ ತಾತ ಬರ್ತಾನೆ, ಅವನ್ ರಾಜಕಾರಣ ಮಾಡ್ತಾನೆ, ಮತ್ತೆ ಅವನ್ ತಾತ ಆಗೋ ತನಕ ವಯಸ್ಸಾಗೋ ತನಕ ರಾಜಕಾರಣ ಮಾಡ್ತಾನೆ, ಮತ್ತೆ ಅವ್ರ ಮಕ್ಳು ಬರ್ತಾರೆ, ಅವ್ರ ಮಕ್ಳು ಮತ್ತೆ ವಯಸ್ಸಾಗೋ ತನಕ ರಾಜಕಾರಣ ಮಾಡ್ತಾರೆ, ಮತ್ತೆ ಮೊಮ್ಮಕ್ಳು ಬಂದಿರ್ತಾರೆ. ತಾತ ಅಡಲ್ಟ್ ಡಯಪರ್ ಹಾಕೋತಾ ಇರ್ತಾನೆ, ತಾತನ್ಗೆ ವಯೋಸಹಜ ಕಾಯಿಲೆಗಳಿರ್ತವೆ, ಮಗ ಇನ್ನ ಬೇಬಿ ಡಯಪರ್ ಹಾಕೋತಾ ಇರ್ತಾನೆ, ಅವ್ರನ್ನ ಮತ್ತೆ ಮೊಮ್ಮಕ್ಳನ್ನ ರಾಜಕಾರಣಕ್ಕೆ ತರ್ತಾ ಇದ್ದಾರೆ. ಈ ತರಕ್ಕೆ ಅಡಲ್ಟ್ ಡಯಪರ್, ಬೇಬಿ ಡಯಪರ್ ಹಾಕೊಂಡ್ರು ಕೂಡ ಇವತ್ತು ರಾಜಕಾರಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಾಮಾನ್ಯ ಜನರು ನಾವೆಲ್ಲರೂ ಇವತ್ತು ಇಡೀ ನಮಗೆ ಸ್ವತಂತ್ರವನ್ನ ತಂದುಕೊಟ್ಟಂತವ್ರು ಅವ್ರು ಯೋಚನೆ ಮಾಡಿದ್ದು ನಮ್ಗೊಂದು ಒಂದು ಕನಸನ್ನ ಕಟ್ಕೊಂಡಿದ್ರು. ಇಲ್ಲಿ ಎಲ್ಲರಿಗೂ ಸಮಾನತೆ ಇರಬೇಕು, ಒಂದು ಸಮಾನತವಾದಂತಹ ಒಂದು ಸಮಾಜವನ್ನ ನಾವು ನಿರ್ಮಾಣ ಮಾಡಬೇಕು, ಇರ್ತಕ್ಕಂಥ ಸಂಪತ್ತು ಸರ್ವ ಜನರಿಗೂ ಸೇರುವಂಥದ್ದು, ಎಲ್ರಿಗೂ ಸೇರುವಂಥದ್ದು ಆಗ್ಬೇಕು, ಎಲ್ಲರೂ ಖುಷಿಯಿಂದ, ಸಂತೋಷದಿಂದ, ನೆಮ್ಮದಿಯಾಗಿ ಬದುಕುವಂತ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಕೋಬೇಕು. ಅದು ನಮ್ಮವರೇ ನಡೆಸ್ತಕ್ಕಂಥ ಆಡಳಿತದಲ್ಲಿ ಅಂತ ಹೇಳಿ ನಮ್ಗೆ ಕಷ್ಟಪಟ್ಟು ಪಾಪ ಸಣ್ಣ ವಯಸ್ಸಿಗೆ 18, 19, 20 ವರ್ಷ ವಯಸ್ಸಿಗೆಲ್ಲ ಹೋರಾಟ ಮಾಡಿ ಗಲ್ಲಿಗೆ ಪ್ರಾಣವನ್ನ ತ್ಯಾಗ ಮಾಡಿ ಬಲಿದಾನವನ್ನ ಮಾಡೋದ್ರ ಮುಖಾಂತರ ನನಗೆ ಸ್ವತಂತ್ರವನ್ನು ತಂದುಕೊಟ್ಟಿತ್ತು. ಆದ್ರೆ ಇವತ್ತು ನಡೀತಾ ಇರೋದೇನು, ಯಾವುದೋ ಒಂದು ನಾನು ಹೇಳಿದಂಗೆ ಕೆಲವು ಕುಟುಂಬದ ರಾಜಕಾರಣಿಗಳು. ಇಡೀ ನೀವು ಏನು ಕರ್ನಾಟಕವನ್ನ ನೋಡೋದಾದ್ರೆ ಕರ್ನಾಟಕದಲ್ಲಿ ನಾವು ಹೇಳ್ಬಿಡ್ಬೋದು ಒಂದು 20-30 ಜನರು ಕುಟುಂಬಗಳು ಇಡೀ ಕರ್ನಾಟಕದ ರಾಜಕಾರಣವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾವೆ, ಸಾಮ್ರಾಜ್ಯವನ್ನಾಗಿ ಮಾಡ್ಕೊಂಡಿದ್ದಾವೆ. ಅದು ಇವರು ನಿರಂತರವಾಗಿ ರಾಜಕಾರಣವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರಿಗೆ ಪರ್ಯಾಯವಾಗಿ ಒಂದು ಏನು ರಾಜಕೀಯ ಪೈಪೋಟಿ ಕೊಡುವಂತದ್ದಾಗ್ಲಿ ಅಥವಾ ಪರ್ಯಾಯವಾದಂತಹ ಒಂದು ಒಳ್ಳೆಯ ಪ್ರಾಮಾಣಿಕ ರಾಜಕಾರಣವನ್ನ ಕಟ್ಟುವಂತದ್ದಾಗ್ಲಿ ಇವತ್ತು ಕರ್ನಾಟಕದಲ್ಲಿ ಆಗಿರ್ಲಿಲ್ಲ. ಯಾರ್ಯಾರೋ ಬಂದು ಬೇರೆ ಬೇರೆ ತರದ ಪಕ್ಷಗಳನ್ನ ಕಟ್ಕೊಂಡಿದ್ದಾರೆ, ಹೋಗಿದ್ದಾರೆ. ಅವ್ರಿಗೇನೋ ಯಾವ್ದೋ ಒಂದು ಪಕ್ಷದಲ್ಲಿ, ಫಾರ್ ಎಕ್ಸಾಂಪಲ್ ಬಿಜೆಪಿ ಪಕ್ಷದಲ್ಲಿ ಇದ್ದವ್ರಿಗೆ ಬಿಜೆಪಿ ಪಕ್ಷದಲ್ಲಿ ಏನೋ ಸಮಸ್ಯೆಗಳಾಯ್ತು ಅಂತ ಹೇಳಿ ಅವರು ಅಲ್ಲೊಂದಷ್ಟು ಬಾರ್ಗೇನ್ ಮಾಡ್ಕೊಂಡು ಆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಒಂದು ಪರ್ಯಾಯವಾಗಿ ಒಂದು ರಾಜಕೀಯ ಪಕ್ಷವನ್ನ ಕಟ್ಟಿ ಅವ್ರದೇ ಹಣ ಹಾಕಿ ದುಡ್ಡು ಹಾಕಿ ಪಕ್ಷ ಕಟ್ಟಿ ಮತ್ತೆ ಅಲ್ಲಿ ಅವ್ರದ್ದು ಪಕ್ಷದ ಜನರಲ್ಲಿ ಅವ್ರದ್ದೇನು ಬಿಸ್ನೆಸ್ ವ್ಯವಹಾರ ಏನೊಂದು ಬಾರ್ಗೇನ್ ನಡೀತಾ ಇತ್ತು ಅದು ಅವರಿಗೆ ಕುದುರದ ಮೇಲೆ ಮತ್ತೆ ಅವ್ರ ಪಕ್ಷವನ್ನ ಕ್ಲೋಸ್ ಮಾಡಿ ಮತ್ತೆ ಅದೇ ಪಕ್ಷಕ್ಕೆ ಹೋಗಿರೋದನ್ನ ನಾವು ನೋಡಿದ್ವಿ. ಕಾಂಗ್ರೆಸ್ ಅಲ್ಲೂ ಆಗಿದೆ, ಬಿಜೆಪಿನಲ್ಲೂ ಆಗಿದೆ, JDS ಎಲ್ಲಾ ಪಕ್ಷದಲ್ಲೂ ಕೂಡ ಪಕ್ಷ ಕಳೆದವರು ಆಗಿದೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ, ನಾನು ಕರ್ನಾಟಕದ ಮಟ್ಟಿಗೆ ಹೇಳೋದ ಇಡೀ ಭಾರತದ ಮಟ್ಟಿಗೆ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಜನರ ದೇಣಿಗೆಯಿಂದ ಯಾವುದೋ ಒಬ್ಬ ವ್ಯಕ್ತಿ ಕಟ್ಟಿರೋ ಪಕ್ಷ ಅಲ್ಲ ಇದು. ಒಬ್ಬ ವ್ಯಕ್ತಿ ತಾನು ದುಡಿದಿದ್ದೋ ಅಥವಾ ತಾನು ಇನ್ನೇನೋ ಮಾಡ್ಕೊಂಡು ಬಂದಿರುವಂತಹ ಏನು ಆರಾಮಿ ಹಣದಿಂದ ಕಟ್ಟಿರುವಂತಹ ಪಕ್ಷ ಅಲ್ಲ ಇದು. ಜನಸಾಮಾನ್ಯರ ಬೆವರಿನ ಹಣ, ಜನಸಾಮಾನ್ಯರು ಕೊಟ್ಟಂತಹ 1 ರೂಪಾಯಿ, 2 ರೂಪಾಯಿ, 100 ರೂಪಾಯಿ ಉಂಡಿನಲ್ಲಿ ಡಬ್ಬ ಹಿಡ್ಕೊಂಡು ಹೋಗಿ ನಾವು ರಸ್ತೆಯಲ್ಲಿ ಜನರಿಂದ ದೇಣಿಗೆ ಸಂಗ್ರಹಣೆ ಮಾಡಿ ಇವತ್ತು ಪಕ್ಷವನ್ನ ಕಟ್ತಾ ಇರುವಂತದ್ದು. ಕಳೆದ 6 ವರ್ಷಗಳಿಂದ ನಾವು ಈ ತರದ್ದು ಯಾವುದೇ ರಾಜಿ ಇಲ್ಲದೆ, ಪ್ರಾಮಾಣಿಕತೆಯಲ್ಲಿ ರಾಜಿ ಇಲ್ಲದೆ, ನಮ್ಮ ಹೋರಾಟಗಳಲ್ಲಿ ರಾಜಿ ಇಲ್ಲದೆ ಇವತ್ತು ಈ ಪಕ್ಷವನ್ನ ಇಷ್ಟು ಮಟ್ಟಕ್ಕೆ ನಾವು ತಗೊಂಡು ಬಂದಿದ್ದೀವಿ. ಇದು ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ರಾಜಕಾರಣ ಇವತ್ತು ನಡೀತಾ ಇರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಪ್ರಪಂಚಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಮಾದರಿ ಆಗ್ಬೇಕು. ಆ ನಿಟ್ಟಿನಲ್ಲಿ ಈಗ ಉಡುಪಿನಲ್ಲಿ ನೀವೆಲ್ಲ ಹಿಂದೆಯಿಂದನೂ ನಮ್ಗೆ ಉಡುಪಿನಲ್ಲಿ ಜನ ಬರ್ತಾ ಇದ್ರು, ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವೇನೆಲ್ಲ ಇಲ್ಲಿ ಮಾಡ್ಬೋದಾಗಿದ್ದು ಕಾರ್ಯಕ್ರಮಗಳು ಅದನ್ನ ಮಾಡ್ತಾ ಇದ್ವಿ. ಆದ್ರೆ ನಾವಿಲ್ಲಿ ನಿಜಕ್ಕೂ ಒಂದು ಸಂಘಟಿತವಾಗಿ
ಒಂದು ಸಂಘಟಿತವಾಗಿ ಒಂದು ಟೀಮ್ ಆಗಿ ನಿರಂತರತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಾವು ಸ್ವಲ್ಪ ನಮಗೆ ಸಾಧ್ಯ ಆಗಲಿಲ್ಲ. ನಾವು ರಾಜ್ಯಾದ್ಯಂತ ಬೇರೆ ಬೇರೆ ಎಲ್ಲ ಕಡೆನಲ್ಲೂ ಕೂಡ ನಮಗೆ ಒಂದು ತೃಪ್ತಿದಾಯಕವಾಗಿ ನಾವು ತುಂಬಾ ಅದ್ಭುತವಾಗಿ ನಮಗೆ ಲಕ್ಷಾಂತರ ಜನರು ಪಕ್ಷದಲ್ಲಿದ್ದಾರೆ ಅಂತ ಅಲ್ಲ, ಆದ್ರೆ ನಾವು ಯಾವುದೋ ಒಂದು ಜಿಲ್ಲೆನಲ್ಲಿ ಇವತ್ತು ನಮ್ಮದೊಂದು ಜಿಲ್ಲಾ ಘಟಕ, ತಾಲೂಕು ಘಟಕಗಳು ಇವೆಲ್ಲವನ್ನು ರಚಿಸಿಕೊಂಡು ಒಂದು ಜಿಲ್ಲೆನಲ್ಲಿ ನಿರಂತರವಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಆಗ್ತಾ ಇರುವಂತದ್ದು ಇಡೀ ರಾಜ್ಯವ್ಯಾಪಿ ನಡೀತಾ ಇತ್ತು. ಆದ್ರೆ ನಮಗೆ ಇಲ್ಲಿ ಕೋಸ್ಟಲ್ ಅಲ್ಲಿ ಎಸ್ಪೆಷಲಿ ನಮಗೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮತ್ತೆ ಉಡುಪಿನಲ್ಲಿ ಅದು ಕಟ್ಟೋದು ಬೀಳೋದು ಎಲ್ಲವೂ ನಡೀತಾ ಇತ್ತು. ಆದ್ರೆ ಈಗ ಕಳೆದ ಕೆಲವು ತಿಂಗಳುಗಳಿಂದ ಏನು ಹೊಸ ಪದಾಧಿಕಾರಿಗಳು ಬಂದಿದ್ದಾರೆ, ರಾಜ್ಯಾದ್ಯಂತ KRS ಪಕ್ಷ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅದನ್ನ ಅದೇ ರೀತಿಯಾಗಿ ಉಡುಪಿನಲ್ಲಿ ಕೆಲಸ ಮಾಡೋದಕ್ಕೆ ತಾವೆಲ್ಲರೂ ಈಗ ನೇಮಕಗೊಂಡಿರುವಂತಹ ಪದಾಧಿಕಾರಿಗಳು ಸೇರಿದಂಗೆ ತಾವೆಲ್ಲರೂ ಸೈನಿಕರು ಕೆಲಸ ಮಾಡ್ತಾ ಇದ್ದೀರಾ. ಇದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ. ಇದು ಮುಂದುವರಿಲಿ. ಇವತ್ತು ತುರ್ತಾಗಿ ಇದು ಆಗ್ಲೇಬೇಕು, ಇಲ್ಲ ಅಂತ ಅಂದ್ರೆ ನಾವು ನೋಡ್ತಾ ಇದ್ದೀವಿ. ಆಮೇಲೆ ನಾನು ಇನ್ನೊಂದು ಮಾತು ನಿಮ್ಮೆಲ್ಲರಿಗೂ ಹೇಳ್ತೀನಿ, ನಾನು ಆಗ್ಲೇ ಹೇಳ್ದಂಗೆ ನಮ್ದೊಂದು ಆರ್ಗ್ಯಾನಿಕ್ ಆಗಿ ಆಗುವಂಥದ್ದು. ನಾವೇನು ಭಯ ಪಡ್ಬೇಕಾಗಿಲ್ಲ. ಇಷ್ಟು ಕಡಿಮೆ ಜನ ಇದ್ದೀವಿ, ಈಗಿದ್ದೀವಿ. ಬೇರೆ ಪಕ್ಷಗಳು, ರಾಜಕೀಯ ಪಕ್ಷಗಳು ಏನು ಅಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಇರ್ತಾರೆ, ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾರೆ, ದೊಡ್ಡ ಕಾರಲ್ಲಿ ಬರ್ತಾರೆ ಹೋಗ್ತಾರೆ, ನಾವು ಹೇಗೆ ರಾಜಕಾರಣ ಮಾಡೋದು ಅನ್ನುವಂತಹ ಒಂದು ಕೀಳಿದ ಮೇಲೆ ನೀವು ಯಾರಿಗೂ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ಇದ್ದಿದ್ರೆ ನೀವು ಯಾರನ್ನು ಇಲ್ಲಿ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಇದನ್ನ ಈ ರೀತಿಯಾಗಿ ಮಾಡ್ಬೇಕು, ಆರ್ಗ್ಯಾನಿಕ್ ಆಗಿ ಮಾಡ್ಬೇಕು. ನಾವು ಏನಿವತ್ತು ಹೈಬ್ರಿಡ್ ರಾಜಕಾರಣವನ್ನು ಅವ್ರು ಮಾಡ್ತಾ ಇದ್ರೆ ಕಾಂಗ್ರೆಸ್, ಬಿಜೆಪಿ, JDS ಹೈಬ್ರಿಡ್ ರಾಜಕಾರಣಕ್ಕೆ ಉಳಿಗಾಲ ಇಲ್ಲ. ಹೇಗೆ ನಾವು ತಿನ್ನೋ ಆಹಾರದಲ್ಲೂ ಕೂಡ ಆರ್ಗ್ಯಾನಿಕ್ ಆಗಿ ಬೆಳ್ಕೊಂಡು ತಿಂದ್ರೇನೆ ನಮ್ಗೆ ಆರೋಗ್ಯವಾಗಿದ್ದು ಸಾಧ್ಯ ಅನ್ನೋದು ನಮ್ಗೆ ಇತ್ತೀಚೆಗೆ ಎಲ್ಲರಿಗೂ ಜನರಿಗೆ ಮನವರಿಕೆ ಆಗಿ ಮತ್ತೆ ನಾವೆಲ್ಲರೂ ಹೈಬ್ರಿಡ್ ಆಹಾರಗಳಿಂದ ಬಿಟ್ಟು ಮತ್ತೆ ಆರ್ಗ್ಯಾನಿಕ್ ಆಹಾರಕ್ಕೆ ನಾವು ಬರ್ತಾ ಇದೀವಿ. ಯಾಕೆಂತಂದ್ರೆ ಮನೆಯಲ್ಲಿ ಇವತ್ತು ಕಾಯಿಲೆಗಳು, ಕ್ಯಾನ್ಸರ್ ಇವೆಲ್ಲವೂ ಕೂಡ ಈ ತರದ್ದು ಹೈಬ್ರಿಡ್ ವಿಷಗಳನ್ನ ಹಾಕಿ ರಸಗೊಬ್ಬರ ಹಾಕಿ ಬೆಳೆದು ತಿಂದು ಇವತ್ತು ನಾನಾ ತರದ ಕಾಯಿಲೆಗಳು ಜನರಿಗೆ ಬರ್ತಾ ಇದೆ. ಸೊ ಆ ತರದ್ದೇ ರಾಜಕಾರಣನೂ ಕೂಡ ರಾಜಕಾರಣ ಇವತ್ತೇನು JDS, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ಮಾಡ್ತಾ ಇದ್ದೇವೆ, ಇಂಥದ್ದೇ ಒಂದು ಅದೇನು ರಸಗೊಬ್ಬರ ಹಾಕಿ ಕೀಟನಾಶಕಗಳು ಹಾಕಿ ಬೆಳೆದು ತಿಂದ್ರೆ ಏನಾಗುತ್ತೆ ಜನರಿಗೆ, ಇವತ್ತಿನ ಈ JCB ಪಕ್ಷಗಳು ಮಾಡ್ತಾ ಇರುವಂತ ರಾಜಕಾರಣದಲ್ಲಿ ಕೂಡ ಜನರಿಗೆ ಅಷ್ಟೇ ನಷ್ಟ, ಪ್ರಾಣ ಹೋಗುವಷ್ಟು ನಷ್ಟಗಳು ಇವತ್ತು ಆಗ್ತಾ ಇದ್ದೇವೆ. ಸೊ ಹಾಗಾಗಿ ನಮ್ದು ಒಂದು ಆರ್ಗ್ಯಾನಿಕ್ ಆಗಿ ಜನರ ಜೀವವನ್ನ ಉಳಿಸ್ತಕ್ಕಂತ, ಜನರ ಜೀವವನ್ನ ಕಾಪಾಡ್ತಕ್ಕಂತ ಒಂದು ಸಂಜೀವಿನಿಯಾಗಿ ಇವತ್ತು KRS ಪಕ್ಷ ರಾಜ್ಯದಲ್ಲಿ ಕೊಟ್ಟಿದೆ ಹೇಳ್ತಾ ಇದೆ. ಸೊ ಹಾಗಾಗಿ ನಾವ್ಯಾರನ್ನು ಧೃತಿಗಿಡೋ ಅಗತ್ಯ ಇಲ್ಲ, ನಾವೆಲ್ಲ ಹೆಮ್ಮೆ ಪಡಬೇಕು. ಟಿ ಶರ್ಟ್ ಹಾಕೊಂಡಿರೋ ಪ್ರತಿಯೊಬ್ಬರೂ ಕೂಡ ಇವತ್ತು ಯಾರನ್ನು ಉಡುಪಿನಲ್ಲಿ ಎಷ್ಟು ಜನ ಇರ್ಬೋದು, ಉಡುಪಿನಲ್ಲಿ ಇಡೀ ಉಡುಪಿ ಜಿಲ್ಲೆನಲ್ಲಿ ಬಹುಶಃ ಏನೋ ಒಂದು 10 ಲಕ್ಷ ಜನ ಇರ್ಬೋದೇನೋ. ಆದ್ರೆ ಇವತ್ತು 10 ಲಕ್ಷ ಜನ ಯಾರೂ ಬರದೇ ಇರೋದು, ಇಂತ ಒಂದು ಕೆಲಸ ಮಾಡೋದಕ್ಕೆ, ಈ ತರದ ಒಂದು ಸಮಾಜವನ್ನ ಕಟ್ಟೋದಕ್ಕೆ, ಇವತ್ತಿನ ಭ್ರಷ್ಟ ರಾಜಕಾರಣವನ್ನ ಬದಲಾಯಿಸೋದಕ್ಕೆ ಯಾರು ಬರದೇ ಇರೋ ಸಂದರ್ಭದಲ್ಲಿ ನೀವೆಲ್ಲರೂ ಇಷ್ಟೆಲ್ಲ ಜನರು ನಿಮ್ಮ ಮನೆ ಕೆಲಸ ಇವೆಲ್ಲವನ್ನ ಬದಿಗಿಟ್ಟು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ನೀವೇನ್ ಕೆಲಸ ಮಾಡ್ತಾ ಇರೋ ಅನ್ನೋ ವಿಚಾರದಲ್ಲಿ ಹೆಮ್ಮೆ ಇಟ್ಕೊಳ್ಳಿ. ಮತ್ತೆ ನಾವ್ಯಾರು ಒಬ್ಬಂಟಿಗಿರಲ್ಲ. ಇವತ್ತು ಕರ್ನಾಟಕದಾದ್ಯಂತ ಇವತ್ತು ಸುಮಾರು 50-60 ಸಾವಿರ ಜನರು ನಮ್ಮ ಪಕ್ಷದಲ್ಲಿ ಹಣ ಕೊಟ್ಟು ₹100, ₹200, ₹1000 ಕೊಟ್ಟು ಪಕ್ಷಕ್ಕೆ ಮೆಂಬರ್ ಆಗಿದ್ದಾರೆ. ರಾಜ್ಯಾದ್ಯಂತ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮಾಗೆ ನಿಮ್ಮಾಗೆ ಕೆಲಸ ಮಾಡ್ತಿರುವಂತ ನಮ್ಮ ಪಕ್ಷದ ಸೈನಿಕರ ಪಡೆಗಿದೆ. ಹಾಗಾಗಿ ನಾವ್ಯಾರನ್ನು ಒಬ್ಬಂಟಿಗಿರಲ್ಲ. ನಮ್ಗೆ ಯಾರೋ ಏನೋ ಮಾಡ್ತಾರೆ, ನಮ್ಮನ್ನ ಯಾರೋ ಟಾರ್ಗೆಟ್ ಮಾಡ್ತಾರೆ, ಆ ತರದ್ ಯಾವುದೇ ವಿಚಾರಕ್ಕೂ ನಾವಿವತ್ತು ಎದುರುಕೊಳ್ಳುವಂತಹ ಪ್ರಮೇಯ ಇಲ್ಲ. ನಾವಿವತ್ತು ಶಕ್ತಿವಂತರಾಗಿದ್ದೀವಿ, ನಮ್ಮ ತಂಡ ಇದೆ, ಸೈನ್ಯ ಇದೆ. ರಾಜ್ಯಾದ್ಯಂತ ನೀವೆಲ್ಲರೂ ಆ ಸೈನ್ಯವನ್ನ ಗಮನಿಸ್ತಾ ಇದ್ದೀರಿ. ಉಡುಪಿನಲ್ಲೆಲ್ಲ ಇನ್ನೊಂದೆಲ್ಲೋ ಚಾಮರಾಜನಗರದಲ್ಲಾಗಿರ್ಬೋದು ಅಥವಾ ಬೀದರಲ್ಲಾಗಿರ್ಬೋದು, ಎಲ್ಲಿ ಏನೋ ನಡೆದ್ರು ಅದಕ್ಕೆ ಪ್ರತಿಕ್ರಿಯಿಸುವಂತಹ ಅದಕ್ಕೆ ಬೇಕಾಗಿರುವಂತಹ ಏನು ನೆರವಾಗ್ಲಿ, ಅದಕ್ಕೆ ಬೇಕಾಗಿರುವಂತಹ ಒಂದು ಏನು ಬೆಂಬಲವನ್ನ ರಾಜ್ಯಾದ್ಯಂತ ಕೊಡೋದಕ್ಕೆ ಇವತ್ತು ನಮ್ಮ ಪಕ್ಷದ ಸೈನಿಕರ ತಂಡ ಇದೆ. ಹಾಗಾಗಿ ನೀವ್ಯಾರನ್ನು ವೃತ್ತಿಗೆಡದೆ ಅಥವಾ ಹಿಂಜರಿದಲೇ ನೀವು ನಿಮ್ಮ ಹೋರಾಟವನ್ನ ಕೆಲಸವನ್ನ ಮುಂದುವರಿಸಿ. KRS ಪಕ್ಷ ಮತ್ತೆ ಪಕ್ಷದ ಎಲ್ಲ ಸೈನಿಕರು ಸದಾ ನಿಮ್ ಜೊತೆಯಲ್ಲಿ ಸದಾಕಾಲ ಇರ್ತಾರೆ. ಇವತ್ತೇನು ಈ ಕಾರ್ಯಕ್ರಮ ಇದೆ, ಎದ್ದೇಳು ಕನ್ನಡಿಗ KRS ಪಕ್ಷ ಸೇರಬ ಅಂತ ಹೇಳಿ ನಾವು ಆಕ್ಚುಲಿ ಹೊರಗಡೆಯಿಂದನೇ ಅದಕ್ಕೆ ಚಾಲನೆ ಕೊಟ್ಟು ನಾವು ಈಗ ಉಡುಪಿ ಆದ್ಯಂತ ಅದನ್ನು ಮುಂದುವರಿಸಬೇಕಿತ್ತು. ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇವತ್ತು ಕೊನೆ ದಿವಸ ಆಕ್ಚುಲಿ 10 ದಿವಸಗಳ ಕಾರ್ಯಕ್ರಮ. ನಮ್ಮ ಪಕ್ಷದ 3 ತಂಡಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಈ ತರದ ಕಾರ್ಯಕ್ರಮಗಳನ್ನ ಮಾಡಿ ಜನರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಕೆಲಸ ಆಗ್ತಾ ಇತ್ತು. ಇವತ್ತು ಉಡುಪಿನಲ್ಲೂ ಕೂಡ ಅದನ್ನ ನಾವೀಗ ಚಾಲನೆ ಕೊಡೋಣ. ಸೊ ಹಾಗಾಗಿ ನಾವು ನೇರವಾಗಿ ಇಲ್ಲೇ ಹೆಚ್ಚು ಮಾತಾಡಿ ಸಮಯ ಕಳೆಯೋದಕ್ಕಿಂತ ನೇರವಾಗಿ ನಾವು ನಮ್ಮ ಕೆಲಸಕ್ಕೆ ಇಳಿಯೋಣ ಅಂತ ನಮ್ಮೆಲ್ಲರೂ ಕೇಳ್ಕೊತಾ, ಹೊಸದಾಗಿ ನೂತನವಾಗಿ ಆಯ್ಕೆಯಾದಂತಹ ಎಲ್ಲ ಪದಾಧಿಕಾರಿಗಳು ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ನಮ್ಮ ಮಾತನ್ನ ಆರಂಭಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಿ. ಜೈ ಕರ್ನಾಟಕ, ಜೈ KRS. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಉಸ್ತುವಾರಿಯಾದಂತಹ ರಘುಪತಿ ಭಟ್ ಸರ್, ಇವರೇ 2 ಏನಿಲ್ಲ, ಜಾಸ್ತಿ ಏನು ಮಾತಾಡೋದೇನಿಲ್ಲ. ಈಗಾಗಲೇ ರಘುಜನಗರ್ ಅವರು ಎಲ್ಲಾನು ಹೇಳ್ಬಿಟ್ಟಿದ್ದಾರೆ. ಆದ್ರೆ ಒಂದು ಪಾಯಿಂಟ್ ಮಾತ್ರ ಅವ್ರು ಹೇಳಿದ್ದು ಒಂದು ಪ್ರಮುಖವಾದ ಅಂಶ, ಆರ್ಗ್ಯಾನಿಕ್. ಈಗ ನಾವು ಏನು ಕಳಪೆ ಆಹಾರದಿಂದ ಆರ್ಗ್ಯಾನಿಕ್ ಬೇಕು ಅಂತ ಮತ್ತೆ ಹೋಗ್ತಾ ಇದೀವಿ.
ಇದು ರಾಜಕಾರಣನೂ ಅಷ್ಟೇ. ಈ ಕೆಟ್ಟ ರಾಜಕಾರಣದಿಂದ ನಾವು ಸಾತ್ವಿಕವಾದ ರಾಜಕಾರಣಕ್ಕೆ, ಸಾತ್ವಿಕವಾದ ವಿಚಾರಗಳಿಗೆ ನಾವು ಹೋಗೋದಕ್ಕೆ ಇದು ಒಂದು ದಾರಿ. ನಾವು KRS ಪಕ್ಷ ಅಂತ ಏನ್ ಮಾಡಿದೀವಿ, ನಾವು ಎಲ್ಲ ಸೇರಿ ಅದನ್ನ ಮಾಡುವಂತವ್ರು. ನಾವು ಒಂದು ಮಹತ್ವದ ಕಾರ್ಯದಲ್ಲಿ ತೊಡಗಿದ್ದೀವಿ. ಈಗ ಹಿಂದೆ ಇತಿಹಾಸದಲ್ಲಿ ಹಲವಾರು ಮಹಾತ್ಮರು ಮಾಡಿರುವಂತ ಮಹತ್ವದ ಕಾರ್ಯವನ್ನು ನಾವು ಈಗ ಶ್ಲಾಘಿಸ್ತೀವಿ. ಆದ್ರೆ ಆ ಸಮಯದಲ್ಲಿದ್ದಾಗ ನಮ್ಗೆ ಅದು ಅರಿವಿಗೆ ಬಂದಿರಲ್ಲ. ಈಗ ನಾವು ಮಾಡ್ತಿರೋ ಕೆಲಸನ ಮುಂದಿನ ಪೀಳಿಗೆ ನಮ್ಮನ್ನ ಶ್ಲಾಘಿಸುತ್ತೆ. ಆದ್ರೆ ನಾವು ಅದನ್ನ ಒಂದು ಹಂತಕ್ಕೆ ತಗೊಂಡು ಯಶಸ್ವಿ ಆಗ್ಬೇಕು. ಫೇಲ್ಯೂರ್ಸ್ ನ ಯಾರು ನೆನ್ಪಿಟ್ಕೊಳ್ಳಲ್ಲ, ಸಕ್ಸಸ್ ನ ಮಾತ್ರ ನೆನ್ಪಿಟ್ಕೊಳ್ಳೋದು. ಆದ್ರಿಂದಾಗಿ ನಾವು ಏನ್ ತಗೊಂಡಿದೀವಿ ಕಾರ್ಯ, ಅದನ್ನ ಒಂದು ಹಂತಕ್ಕೆ ಮುಗಿಸೋವರೆಗೂ ಕೂಡ ನಾವು ನಿರಂತರವಾಗಿ ಜೊತೆಗೆ ಹೋಗ್ಬೇಕಾಗಿದೆ. ಈ ಉಡುಪಿಯಲ್ಲಿ ಈಗ ಹೊಸ ಟೀಮು, ಹೊಸ ನಾಯಕತ್ವ ತುಂಬಾ ಚೆನ್ನಾಗಿ ನೀವು ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಕೆಲವೆಲ್ಲ ಈ ಸಭಾ ವಿಚಾರಗಳು ಏನಿದೆ ಅದನ್ನ ನೀವು ಕಲಿಯೋದಿದೆ, ಅದೇ ದೊಡ್ಡ ವಿಷಯ ಅಲ್ಲ. ಹೋರಾಟ ದೊಡ್ಡ ಮುಖ್ಯ ವಿಚಾರ. ಈ ಸಭಾ ಕಾರ್ಯಕ್ರಮ ಎಲ್ಲ ನೀವು ಹೋಗ್ತಾ ಹೋಗ್ತಾ ಹೇಗೆ ಸಿಸ್ಟಮ್ಯಾಟಿಕ್ ಮಾಡೋದು ಅಂತ ಕಲಿತೀರಾ, ಸಣ್ಣ ಆಗ್ತಾ ಹೋಗ್ತದೆ, ಅದೇನು ಸಮಸ್ಯೆ ಇಲ್ಲ. ಹೋರಾಟ ಮತ್ತೆ ಜನರನ್ನ ಒಗ್ಗೂಡಿಸುವಂತದ್ದು, ಸಂಘಟನೆ ಬಲಪಡಿಸುವಂತದ್ದೇ ಮೇನು. ಇದ್ರ ದಿಕ್ಕಿನಲ್ಲಿ ಕೆಲಸ ಆಗ್ಬೇಕು. ಈಗ ನಾವು ಬಂದಿರೋದು ಕೂಡ ಅದೇ ಕಾರಣಕ್ಕೋಸ್ಕರ. ಎದ್ದೇಳು ಕನ್ನಡಿಗ, ಎದ್ದೇಳು ಕನ್ನಡಿಗ, ಎದ್ದೇಳು ಕನ್ನಡಿಗ, ಕನ್ನಡಿಗನ ನೇರವಾಗಿ ಉದ್ದೇಶಿಸಿ ನೀನು ಬಾ. ಕರ್ನಾಟಕದಲ್ಲಿರೋ ಎಲ್ಲರೂ ಕನ್ನಡಿಗರೇ, ನೀನು ಬಾ, ನೀನು ಬಂದು ನಮ್ಮ ಪಕ್ಷ ಸೇರಿ ಭ್ರಷ್ಟಾಚಾರ ತೊಲಗಿಸಿ ಈ ಒಂದು ಒಳ್ಳೆ ವಾತಾವರಣ, ಪ್ರಾಮಾಣಿಕರಿಗೆ ವಾಸ ಮಾಡೋದಕ್ಕೆ, ಪ್ರಾಮಾಣಿಕರು ಬೆಳೆಯೋದಕ್ಕೆ, ಏನು ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ವಾತಾವರಣ ನಿರ್ಮಿಸುವಂತಹ ಕೆಲಸ ಇದು. ಈಗ ಪ್ರಾಮಾಣಿಕರು ಇದ್ ಮಾಡಕ್ಕಾಗುತ್ತಾ, ಬದುಕಕ್ಕಾಗುತ್ತಾ? ಎಲ್ಲೋದ್ರೂ ನೀವು ಮೋಸ ಮಾಡ್ಬೇಕು, ಲಂಚ ಕೊಡ್ಬೇಕು, ಸುಳ್ಳು ಹೇಳ್ಬೇಕು. ನಾನು ಒಂದ್ಸಲ ಹೇಳಿದ್ದೆ, ಸತ್ಯಯುಗದಲ್ಲಿ ಸುಳ್ಳು ಹೇಳಕ್ ಧೈರ್ಯ ಬೇಕಿತ್ತು, ಕಲಿಯುಗದಲ್ಲಿ ಸತ್ಯ ಹೇಳಕ್ ಧೈರ್ಯ ಬೇಕು. ಇದು ಆಗ್ತಾ ಇರುವಂತದ್ದು. ಇದನ್ನ ನಾವು ಪೂರ್ತಿ ಬದಲಾಯಿಸಬೇಕು. ನಾವು ಆ ಕಾರ್ಯದಲ್ಲಿ, ಮಹತ್ವದ ಕಾರ್ಯದಲ್ಲಿ ತೊಡಗಿದ್ದೀವಿ. ಇದನ್ನ ಮುಂದುವರಿಸಬೇಕು, ನಾವು ಮುಂದುವರಿಸೋಣ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರ, ಒಳ್ಳೆದಾಗ್ಲಿ. ನಮಸ್ಕಾರ. ಒಂದು ಪಕ್ಷಕ್ಕೆ ಹೊಸದಾಗಿ ಸದಸ್ಯತ್ವ ಸ್ವೀಕರಿಸಿದವರು ದಯವಿಟ್ಟು ಅಲ್ಲೇ ಎದ್ದು ನಿಂತು ನಿಲ್ಬೇಕಂತ ಕೇಳ್ತಾ ಇದ್ದಾರೆ. ಅವರಿಗೂ ಸಹ ಇವತ್ತು ಸ್ವಾಗತ ಬಯಸಲಿಕ್ಕೆ ಇಷ್ಟಪಡ್ತೇನೆ. ಸ್ವಾಗತ. ನೀವು ಟಿ ಶರ್ಟ್ಸ್ ಗಳು ತಗೊಳ್ಳಿ. ಟಿ ಶರ್ಟ್ ತಗೊಂಡ್ರೆ ನೀವು ಸೈನಿಕರು, KRS ಪಕ್ಷದ ಸೈನಿಕರಾಗಬೇಕು. ಸೊ ಇವಾಗ ನೇರವಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಕೊನೆಗೊಳಿಸಿ. ಒಂದು ನಿಮಿಷ ಕಾರ್ಯಕ್ರಮ ಇಲ್ಲೇ ಹೇಳ್ಬಿಡೋಣ. ಲೈವ್ ಕ್ಲೋಸ್ ಮಾಡಿ.